ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಾನಿವಾಗ ಮಳವಳ್ಳಿಯಿಂದ ಸುಮಾರು 900 ಕಿಲೋಮೀಟರ್ ದೂರದಲ್ಲಿರುವಂಥ ಮಹಾರಾಷ್ಟ್ರ ರಾಜ್ಯದ ಅಹಿಲ್ಯನಗರ ಜಿಲ್ಲೆಯ ಅಹಿಲ್ಯನಗರ ತಾಲೂಕಿನ ಹಿವರೆ ಬಜಾರ್ ಅಥವಾ ಹಿವಡೆ ಬಜಾರ್ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ಮಿಸ್ ಮಾಡ್ದೇ ಕಡತನಕ ನೋಡಿ. ನಿಮಗೆ ಈ ಸುದ್ದಿ ನೋಡಿದ ಮೇಲೆ ಇದು ನಿಜನ ಸುಳ್ಳ ಅಂತ ಅನಿಸೋದು ಸಹಜ. ಮತ್ತು ಈ ಒಂದು ಗ್ರಾಮದ ಬಗ್ಗೆ ಈಗಾಗಲೇ ಸಾಕಷ್ಟು ಪತ್ರಿಕೆಗಳಲ್ಲಿ, ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಸುದ್ದಿನ ನೋಡೇ ಇರ್ತೀರಿ ಸ್ನೇಹಿತರೆ. ಆದರೆ ಕರ್ನಾಟಕದಿಂದ ಯಾರೊಬ್ಬರು ಕೂಡ ಈ ಗ್ರಾಮಕ್ಕೆ ಬಂದು ಒಂದು ಗ್ರೌಂಡ್ ರಿಯಾಲಿಟಿನ, ಒಂದು ಗ್ರೌಂಡ್ ರಿಪೋರ್ಟ್ನ ಯಾರೊಬ್ಬರು ಮಾಡಿಲ್ಲ ಸ್ನೇಹಿತರೆ. ಅದನ್ನು ಕರ್ನಾಟಕದಿಂದ ಮೊಟ್ಟ ಮೊದಲನೇದಾಗಿ ಬಂದು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕ್ಷಮಿಸಿ, ಬಹುಶಃ ಬೇರೆ ಯಾರು ಮಾಡಿದರೆ, ಆದರೆ ನಾನಂತೂ ಯಾವ ವಿಡಿಯೋ ನೋಡಿಲ್ಲ. ಬನ್ನಿ ಸ್ನೇಹಿತರೆ, ಮಿಸ್ ಮಾಡ್ದೇ ಕಡೆ ತನಕ ನೋಡಿ. ನಿಮಗೆ ಒಂದು ಅಚ್ಚರಿ ಅಂತೂ ಖಂಡಿತ ಇದೆ ಸ್ನೇಹಿತರೆ. ನೋಡಿ, ಹಿವಡೆ ಬಜಾರ್ ಗ್ರಾಮದ ಒಂದು ಹೆಬ್ಬಾಗಲ ರೀತಿಯಲ್ಲಿದೆ. ಇಲ್ಲಿ ಒಂದು ಪಂಚಾಯಿತಿ ಇದೆ ಸ್ನೇಹಿತರೆ. ಈ ಒಂದು ಪಂಚಾಯಿತಿ ಭಾರತ ದೇಶದಲ್ಲೇ ಅತ್ಯಂತ ಒಂದು ಶ್ರೀಮಂತ ಪಂಚಾಯಿತಿ. ಮತ್ತು ಈ ಗ್ರಾಮದ ಸಾಧನೆ ಯಾವ ರೀತಿ ಇದೆ ಅಂತಂದರೆ, ಈ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಜನ ಕೋಟ್ಯಾಧಿಪತಿಗಳಿದ್ದಾರೆ. ಮತ್ತು ಈ ಗ್ರಾಮದಲ್ಲಿ ಯಾರೊಬ್ಬರಿಗೂ BPL ಕಾರ್ಡ್ ಇಲ್ಲ ಸ್ನೇಹಿತರೆ, ಎಲ್ಲರದು APL ಕಾರ್ಡು. ಮತ್ತು ಇಲ್ಲಿ 1995ನೇ ಇಸ್ವಿ ಹಿಂದೆ ಇದು ಭಾರತ ದೇಶದ ಎಲ್ಲ ಗ್ರಾಮಗಳಂತೆ ಒಂದು ಮಾಮೂಲಿ ಗ್ರಾಮವಾಗಿತ್ತು ಸ್ನೇಹಿತರೆ. ಆದರೆ ಈ ಗ್ರಾಮವನ್ನು ಬದಲಾಯಿಸಿದ ಒಬ್ಬ ಬಂಗಾರದ ಮನುಷ್ಯ, ಈಗ ಹೆಂಗೆ ನಮ್ಮ ಕನ್ನಡದಲ್ಲಿ ಬಂಗಾರದ ಮನುಷ್ಯ ಅಂತ ಸಿನಿಮಾ ಇದೆಯಲ್ಲ, ಅದೇ ರೀತಿ ಒಬ್ಬ ಬಂಗಾರದ ಮನುಷ್ಯ, ರಿಯಲ್ ಬಂಗಾರದ ಮನುಷ್ಯ ಈ ಗ್ರಾಮದಲ್ಲಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡ್ಸಿದ್ದೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೊನೆಯಲ್ಲಿ ಕೇಳಿಸ್ಕೊಳ್ಳೋರಂತೆ. ಬನ್ನಿ, ಈ ಗ್ರಾಮದ ಎಲ್ಲ ವಿಶೇಷತೆಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಿಮಗೆ ಒಂದು ಇಲ್ಲಿ ಕಟ್ಟಡ ಕಾಣ್ತಿದೆ ನೋಡಿ. ಇದು ಭಾರತ ದೇಶದ ಅತ್ಯಂತ ಶ್ರೀಮಂತವಾದಂಥ ಪಂಚಾಯಿತಿಯ ಒಂದು ಕಟ್ಟಡ ಸ್ನೇಹಿತರೆ. ಈ ಹಿವಡೆ ಬಜಾರ್ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1700 ಜನ ಜನಸಂಖ್ಯೆ ಇದೆ ಸ್ನೇಹಿತರೆ. ಇದು ಹಿಂದೆ ಅಹಮದ್ ನಗರ ಆಗಿತ್ತು. ಈಗ ಅಹಿಲ್ಯನಗರ ಒಂದು ಜಿಲ್ಲಾ ಕೇಂದ್ರದಿಂದ 17 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಗ್ರಾಮ ಇದೆ ಸ್ನೇಹಿತರೆ. ಈ ಗ್ರಾಮ ಏನು ನೀರಿನಿಂದ ಸಮೃದ್ಧಿಯಾಗಿರುವಂಥ ಊರಾಗಿರಲಿಲ್ಲ. 1995ರ ಹಿಂದೆ ಇದೊಂದು ಬರಪೀಡಿತವಾದಂಥ ಊರಾಗಿತ್ತು ಸ್ನೇಹಿತರೆ. ಮತ್ತು ಹನಿ ನೀರಿಗೂ ಜನ ಇಲ್ಲಿ ತಾತ್ವಾರ ಪಡ್ತಾ ಇದ್ರು. ನೀರು ಇಲ್ಲದಿರೋ ಕಾರಣಕ್ಕೋಸ್ಕರ ಬರಗಾಲದ ಸಮಯದಲ್ಲಿ ಇಲ್ಲಿಂದ ಜನ ಎಲ್ಲರೂ ಪಟ್ಟಣಗಳಿಗೆ ವಲಸೆ ಹೊರಟೋಗಿದ್ರು ಸ್ನೇಹಿತರೆ. ಅವರೆಲ್ಲರೂ ವಾಪಸ್ ಬರುವಂತೆ ಮಾಡಿದ್ದು ಒಬ್ಬ ಬಂಗಾರದ ಮನುಷ್ಯ. ಆತನ ಬಗ್ಗೆ ಹೇಳ್ತೀನಿ. ಈಗ ನೋಡಿ, 1995ರ ಹಿಂದೆ ಈ ಗ್ರಾಮ ಹೇಗಿತ್ತು ಅಂದರೆ ಸ್ನೇಹಿತರೆ, ಈ ಗ್ರಾಮಕ್ಕೆ ಅಧಿಕಾರಿಗಳು ಬರಲಿಕ್ಕೆ ಎದುರುಕೊಳ್ಳರು. ಈ ಗ್ರಾಮದಲ್ಲಿ ಎಲ್ಲ ಗ್ರಾಮಗಳಲ್ಲಿರುವಂತೆ ಹುಡುಕರ ಹಾವಳಿ ಇತ್ತು, ಜೂಜುಕೋರರಿದ್ದರು. ಮತ್ತು ಈ ಗ್ರಾಮದಲ್ಲಿ ಯಾವುದೇ ಒಂದು ಸರ್ಕಾರಿ ಯೋಜನೆಗಳು ಯಾವುದೂ ಕೂಡ ಒಂದು ಸರಿಯಾಗಿ ಸಮರ್ಪಕವಾಗಿ ಜಾರಿ ಆಗ್ತಿರಲಿಲ್ಲ. ರೈತಾಪಿ ವರ್ಗ ಇಲ್ಲಿ ಸರಿಯಾದಂಥ ಒಂದು ದುಡಿಮೆ ಇಲ್ಲದೇ ಪಟ್ಟಣಕ್ಕೆ ಹೋಗಿ ಬೇರೆ ಕಡೆ ಒಂದು ಕೂಲಿ ಕೆಲಸಗಳು ಮಾಡ್ಕೊಂಡು ಬದುಕ್ತಿದ್ರು ಸ್ನೇಹಿತರೆ. ಆದರೆ ಪೋಪಟ್ರಾವ್ ಪವಾರ್ ಅನ್ನುವಂಥ ಒಬ್ಬ ಬಂಗಾರದ ಮನುಷ್ಯ, ಇದೇ ಗ್ರಾಮದ ವ್ಯಕ್ತಿ, ತನ್ನ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ವಾಪಸ್ ಗ್ರಾಮಕ್ಕೆ ಬಂದು ಊರು ನೋಡಿ ಶಾಕ್ ಆಗ್ತಾರೆ. ಇದೇನು ನಮ್ಮ ಗ್ರಾಮದಲ್ಲಿ ಈ ರೀತಿ ನೀರಿಲ್ಲ, ರೈತರು ಯಾರು ಬೆಳೆಗಳು ಬೆಳೀತಾ ಇಲ್ಲ, ರೈತರೆಲ್ಲ ವಲಸೆ ಹೋಗಿದಾರಲ್ಲ ಅಂತ. ಆಗ ಅವರು ಒಂದು ದೊಡ್ಡದಾದ ಒಂದು ಸಂಕಲ್ಪ ಮಾಡ್ತಾರೆ. ಅವರು ಮೊಟ್ಟ ಮೊದಲನೇದಾಗಿ ಮಾಡೋದೇನಂತಂದರೆ, ಈ ಗ್ರಾಮದಲ್ಲಿ ಮೊದಲನೇದಾಗಿ ಜಾತಿ ಪದ್ಧತಿಗಳಿಂದ ಜನಗಳು ಹರಿದು ಹಂಚೋಗಿರ್ತಾರೆ ಸ್ನೇಹಿತರೆ. ಅವರೆಲ್ಲರನ್ನೂ ಕೂಡ ಪೋಪಟ್ರಾವ್ ಪವಾರ್ ಅವರು ಮೊದಲು ಒಂದು ಮಾಡ್ತಾರೆ. ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಈ ಗ್ರಾಮದಲ್ಲಿ ಕಬ್ಬನ್ನ ಬೆಳೀತಿರ್ತಾರೆ. ಆ ಕಬ್ಬು ಬೆಳೆನ ನಿಲ್ಲಿಸ್ತಾರೆ. ಏನಕ್ಕೆ ಅಂತಂದರೆ, ಅತಿ ಹೆಚ್ಚು ನೀರು ಬಳಸ್ಕೊಂಡು ಬೆಳೆಯುವಂಥ ಒಂದು ಬೆಳೆಗಳನ್ನ ಇವರು ಬೆಳೆಯೋದನ್ನು ನಿಲ್ಲಿಸ್ತಾರೆ. ಆ ಬೆಳೆಗಳನ್ನ ಬೆಳೆಯೋದನ್ನು ನಿಲ್ಲಿಸಿದ ಮೇಲೆ ಸ್ನೇಹಿತರೆ, ಇವರು ಕಡಿಮೆ ನೀರು ಬಳಸ್ಕೊಂಡು ಬೆಳೆಯುವಂಥ ಬೆಳೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಮುಖ್ಯವಾಗಿ ಈ ಗ್ರಾಮದಲ್ಲಿ ನೀರು ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಫೈಂಡ್ ಔಟ್ ಮಾಡ್ತಾರೆ ಅಂತಂದರೆ, ಇಲ್ಲಿ ಮರಗಳು ಸರ್ವನಾಶ ಆಗಿರುತ್ತೆ. ಪರಿಸರ ಅನ್ನೋದು ಒಂದು ಬಯೋಡೈವರ್ಸಿಟಿ ಈ ಗ್ರಾಮದಲ್ಲಿ ಸಂಪೂರ್ಣ ನಾಶ ಆಗಿರುತ್ತೆ. ಅದಕ್ಕೇನು ಮಾಡ್ತಾರೆ, ಮೊಟ್ಟ ಮೊದಲು ಒಂದು ಕಾನೂನು ತರ್ತಾರೆ. ಈ ಗ್ರಾಮದಲ್ಲಿ ಯಾವುದೇ ಒಂದು ಮರ ಗಿಡಗಳನ್ನ ಕಡಿಯುವಂತಿಲ್ಲ ಅಂತ ಒಂದು
ಕಾನೂನು ಮಾಡಿಸ್ತಾರೆ. ನಂತರ ಸುಮಾರು ಸತತ ಒಂದು 20 ವರ್ಷಗಳ ಕಷ್ಟಪಟ್ಟು 10 ಲಕ್ಷಕ್ಕೂ ಹೆಚ್ಚು ಸಸ್ಯ ಸಂಪತ್ತನ್ನು ಇಲ್ಲಿ ಬೆಳೆಸ್ತಾರೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅಂತರ್ಜಲ ಕೇವಲ ಒಂದೇ ಒಂದು ದಶಕದಲ್ಲಿ 200-250 ಅಡಿ ಕೆಳಗಡೆ ಇದ್ದಂಥ ಒಂದು ನೀರು ಕೇವಲ 30-40 ಅಡಿಗೆ ನೀರು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೋಡಿ, ನಿಮಗೆ ಅದಕ್ಕೊಂದು ಉದಾಹರಣೆ, ಇದೇ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಒಂದು ಬೋರ್ವೆಲ್ ಇದೆ ಸ್ನೇಹಿತರೆ. ಈ ಬೋರ್ವೆಲ್ಲಲ್ಲಿ ಮೊದಲು ನೀರು ಬರ್ತಾ ಇರಲಿಲ್ವಂತೆ. ಈಗ ಆ ಬೋರನ್ನು ಪಂಪ್ ಮಾಡಿದ್ರೆ ಟಕ್ ಅಂತ ಒಂದು ಕೆಲವೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಗಳಲ್ಲೇ ನೀರು ಬರುತ್ತೆ. ಈ ಗ್ರಾಮದಲ್ಲಿ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಿಲ್ಲ. ಅದಕ್ಕೆ ದಶಕಗಳ ಒಂದು ಸಂಘರ್ಷ ಇದೆ, ದಶಕಗಳ ಕಾಲ ರೈತರ ಒಂದು ಪರಿಶ್ರಮ ಇದೆ. ಈ ಗ್ರಾಮದಲ್ಲಿ 660ಕ್ಕೂ ಹೆಚ್ಚು ಇಂಗುಗುಂಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ, 9 ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ದಾರೆ, ಮತ್ತು 2 ಕೆರೆಗಳನ್ನ ಇವರೇ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಈ ಎಲ್ಲ ಕಾರಣಗಳಿಂದ ಈ ಗ್ರಾಮದ ಅಂತರ್ಜಲ ದಶಕಗಳ ಒಂದು ಪರಿಶ್ರಮದಿಂದ ಇವತ್ತು 40 ಅಡಿಗೆ ಬಂದು ನಿಂತಿದೆ. ಇವತ್ತು 40 ಅಡಿ ಒಂದು ಬೋರ್ ಕೊರೆದ್ರೆ ನೀರು ಬರುತ್ತೆ. ಈ ಸುತ್ತಮುತ್ತ ಎಲ್ಲೇ ಬರಗಾಲ ಇದ್ದರೂ ಕೂಡ, ನೀರಿಗೆ ಹನಿ ನೀರಿಗೂ ಹಾಹಾಕಾರ ಆದರೂ ಕೂಡ ಈ ಗ್ರಾಮದಲ್ಲಿ ನೀರು ಮಾತ್ರ ಬತ್ತಿ ಹೋಗಲ್ಲ. ಇದೇ ಸ್ನೇಹಿತರೆ ಬಯೋಡೈವರ್ಸಿಟಿ. ಏನಕ್ಕೆ ಅಂತಂದರೆ, ಪ್ರಕೃತಿನ ಮರಳಿಸಿದ್ರೆ ಆಗ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ. ನಾವು ನಗರಗಳನ್ನ ನಿರ್ಮಾಣ ಮಾಡ್ತಿದ್ದೀವಿ, ಆದರೆ ಮರಗಳನ್ನ ಬೆಳೆಸೋದ್ರ ಕಡೆ ಕಡೆಗಣಿಸ್ತಿದ್ದೀವಿ. ಈ ಒಂದು ಗ್ರಾಮದಲ್ಲಾದಂಥ ಕ್ರಾಂತಿ ಭಾರತ ದೇಶದಲ್ಲಿ ಎಲ್ಲೂ ಆಗಿಲ್ಲ. ಮತ್ತು ನೋಡಿ, ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಇವ್ರ ಬಗ್ಗೆ ಮನ್ ಕಿ ಬಾತಲ್ಲೂ ಕೂಡ ಮಾತಾಡಿದ್ದಾರೆ. ಮತ್ತು ಇವರ ಒಂದು ಸೇವೆನ ಮೆಚ್ಚಿ ಸ್ನೇಹಿತರೆ ಈ ಪೋಪಟ್ರಾವ್ ಪವಾರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿನೂ ಕೂಡ ಇತ್ತೀಚೆಗೆ ಕೊಡ ಮಾಡಿದ್ದಾರೆ ಸ್ನೇಹಿತರೆ. ಇದು ಪೋಪಟ್ರಾವ್ ಸಾಧನೆ ಆದರೂ ಕೂಡ, ಆದರೆ ಗ್ರಾಮದ ಎಲ್ಲರನ್ನೂ ವಿಶ್ವಾಸ ತಗೊಂಡಿದೆಯಲ್ಲ, ಅದು ನಿಜಕ್ಕೂ ಅನ್ಇಮ್ಯಾಜಿನಲ್. ಅದು ಯಾಕೆಂತಂದರೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಬದಲಾಯಿಸ್ಕೋಬೋದು, ತನ್ನನ್ನು ತಾನು ಸುಧಾರಿಸ್ಕೋಬೋದು, ಆದರೆ ಒಂದು ಸಮುದಾಯನ, ಒಂದು ಗ್ರಾಮದ ಎಲ್ಲರನ್ನೂ ವಿಶ್ವಾಸ ತಗೊಂಡು ಅವರೆಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋದಿದೆಯಲ್ಲ, ಇದು ನಿಜಕ್ಕೂ ಚಾಲೆಂಜಿಂಗ್ ಜಾಬ್. ಆ ಒಂದು ಚಾಲೆಂಜನ್ನು ಪೋಪಟ್ರಾವ್ ಪವಾರ್ ಅವರು ಸಾಧನೆ ಮಾಡಿದಾರಲ್ಲ, ಅದು ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸ್ನೇಹಿತರೆ. ನಂತರ ಸ್ನೇಹಿತರೆ 1995 ನಂತರ ಏನು ಮಾಡ್ತಾರೆ, ಗ್ರಾಮದ ಹೆಣ್ಣು ಮಕ್ಕಳ ವಿಶ್ವಾಸ ಪಡೆದುಕೊಂಡು ಈ ಗ್ರಾಮದಲ್ಲಿ ಸಂಪೂರ್ಣ ಮದ್ಯಪಾನನ ನಿಷೇಧ ಮಾಡ್ತಾರೆ ಸ್ನೇಹಿತರೆ. ಆ ನಿಷೇಧ ಮಾಡಿದ್ಮೇಲೆ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗುತ್ತೆ. ಏನು ಗಂಡಸರು ಆರ್ಥಿಕವಾಗಿ ಹಣವನ್ನು ಪೋಲ್ ಮಾಡ್ತಿರ್ತಾರಲ್ಲ, ಆ ಹಣ ಉಳಿತಾಯ ಆಗುತ್ತೆ. ನಂತರ ಪ್ರತಿಯೊಬ್ಬರೂ ಕೃಷಿ ಮಾಡೋಕ್ಕೆ ನಿಂತ್ಕೊಳ್ತಾರೆ. ನೋಡಿ, ಈ ಗ್ರಾಮದ ಒಂದು ತಿಂಗಳ ಒಬ್ಬ ರೈತನ ಆದಾಯ 30,000 ಸ್ನೇಹಿತರೆ. ಎಷ್ಟು ಹೇಳಿ? 30,000. ಇದು ಭಾರತ ದೇಶದಲ್ಲೇ ಅತಿ ಹೆಚ್ಚು ಒಬ್ಬ ರೈತ ಸಂಪಾದನೆ ಮಾಡುವಂಥದ್ದು, ಒಂದು ತಿಂಗಳಿಗೆ 30,000. ಈ ಗ್ರಾಮದಲ್ಲಿ 60 ಜನ ಕೋಟ್ಯಾಧಿಪತಿಗಳಿದ್ದಾರೆ. ಮತ್ತು ಈ ಗ್ರಾಮದಲ್ಲಿ ವಾರ್ಷಿಕವಾಗಿ ಒಬ್ಬ ರೈತ 10 ಲಕ್ಷ ರೂಪಾಯಿ ಹಣನ ಸಂಪಾದನೆ ಮಾಡ್ತಾನೆ ಸ್ನೇಹಿತರೆ. ಇನ್ನೂ ಒಂದು ಅಚ್ಚರಿ ವಿಚಾರ ಹೇಳ್ತೀನಿ ಕೇಳಿ. ಈ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬ ಇದೆ ಸ್ನೇಹಿತರೆ. ಆ ಮುಸ್ಲಿಂ ಕುಟುಂಬದ ಒಂದು ಪ್ರಾರ್ಥನೆಗೋಸ್ಕರ ಒಂದು ಮಸೀದಿನೂ ಕೂಡ ಕಟ್ಕೊಟ್ಟಿದ್ದಾರೆ ಈ ಗ್ರಾಮಸ್ಥರು ಸ್ನೇಹಿತರೆ. ಈ ಗ್ರಾಮದಲ್ಲಿರುವಂಥ ಒಬ್ಬ ಮುಸಲ್ಮಾನ ಕುಟುಂಬಕ್ಕೋಸ್ಕರ ಇದೇ ಗ್ರಾಮಸ್ಥರು ಕಟ್ಟಿಕೊಟ್ಟಿರುವಂಥ ಒಂದು ಸಣ್ಣ ಮಸೀದಿ ನೋಡಿ ಸ್ನೇಹಿತರೆ. ನಿಮಗೆ ಮುಸಲ್ಮಾನರ ಒಂದು ಸಿಂಬಲ್ ಕಾಣ್ತಾ ಇದೆ ನೋಡಿ. ಮತ್ತು 25 ವರ್ಷಗಳಿಂದ ಈ ಗ್ರಾಮದಲ್ಲಿರೋರು ಯಾರೂ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲನ್ನೇ ಹತ್ತಿಲ್ಲ ಸ್ನೇಹಿತರೆ. ಎಲ್ಲ ಸಮಸ್ಯೆಗಳನ್ನ ತಮ್ಮ ಗ್ರಾಮದ ಒಂದು ಪಂಚಾಯಿತಿಯಲ್ಲೇ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳುವಷ್ಟು ಈ ಗ್ರಾಮದ ಜನ ಸಂಸ್ಕಾರವಂತರಾಗಿದ್ದಾರೆ. ಈ ಗ್ರಾಮ ಆಗಲಿ ಅಥವಾ ಸುತ್ತಮುತ್ತ ಆಗಲಿ ಹೆಚ್ಚು ಈರುಳ್ಳಿ ಬೆಳೆಗಳನ್ನ ಬೆಳೀತಿದ್ದಾರೆ. ಈ ಗ್ರಾಮದಲ್ಲೂ ಕೂಡ ಹೆಚ್ಚು ಈರುಳ್ಳಿ ಬೆಳೆ ಬೆಳೆದೇ ಇಲ್ಲಿ ರೈತರು ಹೆಚ್ಚು ಹಣ ಸಂಪಾದನೆ ಮಾಡ್ತಿದ್ದಾರೆ ಸ್ನೇಹಿತರೆ. ಬನ್ನಿ, ನಿಮಗೆ ಇವಾಗ ಇಲ್ಲಿ ಬರೀ ಪಂಚಾಯಿತಿ ಮಾತ್ರ ಅಲ್ಲ ಸ್ನೇಹಿತರೆ, ಇಲ್ಲಿ ಇರುವಂಥ ಶಾಲೆಗಳಿರ್ಬೋದು, ಮತ್ತು ಒಂದು ಗ್ರಂಥಾಲಯ ಇರ್ಬೋದು, ಮತ್ತು ಇವರು ಮಾಡಿರುವಂಥ ಸಾಧನೆಗಳನ್ನ ತೋರಿಸ್ಲಿಕ್ಕೆ ಕೂಡ ಎಷ್ಟು ಇಲ್ಲಿ ಏನೇನಿದೆ ಅಂತ ನಿಮಗೆ ಅದನ್ನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ. ನೋಡಿ, ಈ ಪಂಚಾಯಿತಿ ವತಿಯಿಂದ ನಿರ್ಮಾಣ ಮಾಡಿರುವಂಥ ಒಂದು ಗ್ರಂಥಾಲಯ ನೋಡಿ ಯಾವ ರೀತಿ ಇದೆ ಅಂತ ನೀವು ಒಂದು ಕಳೆದೋಗ್ತೀರಿ.
ನೋಡಲ್ಲ ಸ್ನೇಹಿತರೆ, ಯಾವ ರೀತಿ ಒಂದು ಸುಸಜ್ಜಿತವಾದಂಥ ಒಂದು ಲೈಬ್ರರಿ ನಿರ್ಮಾಣ ಆಗಿದೆ ನೋಡಿ. ನೋಡಿ ಪುಸ್ತಕಗಳನ್ನ ಯಾವ ರೀತಿ ಒಂದು ಒಪ್ಪವರಣವಾಗಿ ಜೋಡಿಸಿಟ್ಟಿದ್ದಾರೆ ನೋಡಿದ್ರಲ್ಲ. ಪಂಚಾಯತಿದೊಂದು ಗ್ರಾಮ ದರ್ಶನ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಈ ಪಂಚಾಯಿತಿಯ ಸಾಧನೆಗಳು ಮತ್ತೆ ಇವರಿಗೆ ಸಿಕ್ಕಂತ ಎಲ್ಲ ಪ್ರಶಸ್ತಿಗಳನ್ನ ಒಂದೇ ಜಾಗದಲ್ಲಿ ಇಟ್ಟಿದ್ದಾರೆ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಪಂಚಾಯಿತಿ ಮಾಡಿರುವಂಥ ಸಾಧನೆಗಳಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಸ್ನೇಹಿತರೆ ಇದು. ಸ್ನೇಹಿತರೆ ಬನ್ನಿ, ಈ ಪಂಚಾಯಿತಿ ಕಟ್ಟಡ ಯಾವ ರೀತಿ ಇದೆ, ಒಳಗಡೆ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಂಟೀರಿಯರ್ ನೋಡಿದ್ರು ಕೂಡ ನೀವು ಕಳೆದೋಗ್ತೀರಾ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಕೂಡ ಸದ್ಯಕ್ಕೆ ಈ ಕಾರ್ಯಾಲಯ ಮೇಲ್ಗಡೆ ಇದೆ. ಇವಾಗ ಸದ್ಯಕ್ಕೆ ಮೇಲ್ಗಡೆ ಶಿಫ್ಟ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಕಾನ್ಫರೆನ್ಸ್ ಅಲ್ಲಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ. ನೋಡಿ ಇದು PDO ಕಚೇರಿ. ಸ್ನೇಹಿತರೆ ನೋಡಿ, 1700 ಜನಸಂಖ್ಯೆ ಇರುವಂಥ ಗ್ರಾಮದ ರಸ್ತೆ ಮತ್ತು ಅದರ ಇಕ್ಕೆಲಲ್ಲಿರುವಂಥ ಒಂದು ಕನ್ಸ್ಟ್ರಕ್ಷನ್ ನೋಡಿ. ಏನು ಕಬ್ಬಣದಲ್ಲಿ ಏನು ಒಂದು ಬ್ಯಾರಿಕೇಡ್ಗಳ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ನೋಡಿ ಇಲ್ಲಿ ಒಂದು ಶೌಚಾಲಯನೂ ಇದೆ, ಸಾರ್ವಜನಿಕರ ಶೌಚಾಲಯ. ಮತ್ತು ಇಲ್ಲಿ ಕಟ್ಟಡಗಳಿಗೆ ರಾಮಾಯಣನ ಒಂದು ಬರೆದಿದ್ದಾರೆ ನೋಡಿ ಸ್ನೇಹಿತರೆ. ರಾಮಾಯಣದ ಒಂದು ಚಿತ್ರಗಳನ್ನ ಬಿಡಿಸಿದ್ದಾರೆ ನೋಡಿ, ಗಮನಿಸಿ. ನೋಡ್ರಲ್ಲ ನೋಡಿ, ಆದರ್ಶ ಗಾಂವ್, ಹಿವರೆ ಬಜಾರ್, ಸಮೃದ್ಧಿ ಉದ್ಯಾನ ಅಂತ ನೋಡಿ, ಇದೊಂದು ಉದ್ಯಾನ. ಇಲ್ಲೂ ಕೂಡ ಒಂದು ರಾಮಾಯಣದ ಒಂದು ಚಿತ್ರಗಳನ್ನ ಎಲ್ಲ ಕಡೆ ಬಿಡಿಸಿದ್ದಾರೆ ನೋಡಿ. ಮತ್ತು ನೋಡಿ, ನೀರು ಹರಿದೋಗ್ಲಿಕ್ಕೆ ಯಾವ ರೀತಿ ಅಕ್ಕಪಕ್ಕ ಎರಡು ಕಡೆ ಸಿಮೆಂಟ್ಗಳಲ್ಲಿ ಒಂದು ಚಾನಲ್ ರೀತಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ನೋಡಿ ಇದೊಂದು ಉದ್ಯಾನವನ ಸ್ನೇಹಿತರೆ, ಒಂದು ಗ್ರಾಮದಲ್ಲಿರುವಂಥ ಉದ್ಯಾನವನ ನೋಡಿ. ಇಲ್ಲಿ ಪ್ರತಿ ಮಕ್ಕಳುಗಳಿಗೂ ಶಾಲೆಯಲ್ಲಿ ತರಗತಿಯಲ್ಲಿ ಪಾಸಾದಂಥ ಸಮಯದಲ್ಲಿ ಮತ್ತು ಶಾಲೆಗೆ ಸೇರಿದಂಥ ಸಮಯದಲ್ಲಿ ಮಕ್ಕಳುಗಳಿಗೆ ಗಿಡಗಳನ್ನ ಕೊಡ್ತಾರೆ, ಗಿಡ ಬೆಳೆಸಿ ಅಂತ. ಸ್ನೇಹಿತರೆ ನೋಡಿ, ಅಷ್ಟದೇವತಾ ಮಂದಿರ ಅಂತ ಒಂದು 8 ದೇವತೆಗಳ ಒಂದು ಆಲಯನೂ ಕೂಡ ಮಾಡಿದ್ದಾರೆ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಹನುಮಂತ, ರಾಮ, ಲಕ್ಷ್ಮಣ, ಸೀತೆ ಮತ್ತು ಇವ್ರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಈ ರೀತಿ ಒಂದು ಆದರ್ಶವಂತ ದೇವರುಗಳನ್ನೇ ಇವರು ಪೂಜೆ ಮಾಡ್ತಾ ಇದ್ದಾರೆ. ನೋಡ್ರಲ್ಲ ಸ್ನೇಹಿತರೆ, ಪೋಪಟ್ರಾವ್ ಪವಾರ್ ಅಂತ ಒಬ್ಬ ನಿಸ್ವಾರ್ಥ ವ್ಯಕ್ತಿಯಿಂದ ಮಾತ್ರ ಇಂಥ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ನೋಡಿ ಸ್ನೇಹಿತರೆ, ಇವತ್ತು
ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬರನ್ನ ಕಿತ್ತು ತಿನ್ನೋದು, ತಾನು ಮಾತ್ರ ಬದುಕಬೇಕು ಅಂತ ಒಂದು ಸ್ವಾರ್ಥಿಯಾಗಿ ಕೂತಿದ್ದಾನೆ. ಆದರೆ ಇಲ್ಲೊಬ್ಬ ಮನುಷ್ಯ ತನ್ನ ಹುಟ್ಟಿ ಬೆಳೆದಂಥ ಗ್ರಾಮಕ್ಕೆ, ಆ ಮಣ್ಣಿಗೆ ಈ ಮಟ್ಟದ ಒಂದು ಸೇವೆ ಮಾಡಿದ್ದಾನೆ. ನೋಡಿ, ಈತ ಯಾವುದೇ ಹಣದಿಂದ ಹೋಗಲಿಲ್ಲ, ಈತ ಸಾಧನೆ ಹಿಂದೆ ಹೋದರು. ಈಗ ನೋಡಿ ಅವರನ್ನ ಎಲ್ಲ ಗೌರವಗಳು, ಎಲ್ಲ ಮನ್ನಣೆಗಳು ಅವ್ರನ್ನ ಹುಡ್ಕೊಂಡು ಬರ್ತಿದೆ. ಇದೇ ಸ್ನೇಹಿತರೆ, ಇದೇ ಜೀವನದ ಒಂದು ನಿಜವಾದಂಥ ಒಂದು ಸತ್ಯ ಸ್ನೇಹಿತರೆ. ಯಾವ ವ್ಯಕ್ತಿ ನಿಸ್ವಾರ್ಥವಾಗಿ ಒಂದು ಸಾಧನೆ ಮಾಡ್ತಾನೋ ಆತನಿಗೆ ಎಲ್ಲ ಗೌರವಗಳು ಆತನ ಕಾಲ ಬುಡಕ್ಕೆ ಬಂದುಬೀಳುತ್ತೆ. ನೋಡಿ, ಒಳಗಡೆ ಒಂದು ಏನು ನೋಡ್ದಲ್ಲ, ಈ ದೇಶದ ಹಲವು ಖ್ಯಾತ ನಾಮರು ಇವ್ರನ್ನ ಕರೆಸಿ ಇವ್ರಿಗೆ ಸನ್ಮಾನ ಮಾಡಿದ್ದಾರೆ, ಗೌರವಿಸಿದ್ದಾರೆ ಸ್ನೇಹಿತರೆ. ಅದೇ ಒಂದು ಪೋಪಟ್ರಾವ್ ಪವಾರತ್ತ, ಒಬ್ಬ ನಿಜವಾದಂಥ ಬಂಗಾರದ ಮನುಷ್ಯ. ಈ ಒಂದು ಗ್ರಾಮಕ್ಕೆ ಬಂದಿದ್ದು ನಿಜಕ್ಕೂ ನನಗೂ ಕೂಡ ಖುಷಿಯಾಯಿತು. ಇನ್ನು ನಮ್ಮ ತಾಲೂಕಿನಲ್ಲಿರುವಂಥ ರಾಜಕಾರಣಿಗಳು, ಮತ್ತು ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ರಾಜಕಾರಣಿಗಳು, ಮತ್ತು ನಮ್ಮ ರಾಜ್ಯದ ರಾಜಕಾರಣಿಗಳು, ಅದರಲ್ಲೂ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ನೀವೆಲ್ಲ ನೋಡಿ ಇದನ್ನು ಕಲಿತ್ಕೊಂಡು ನಿಮ್ಮ ಊರುಗಳನ್ನ ಅಭಿವೃದ್ಧಿ ಮಾಡಿದ್ರೆ ನಿಜಕ್ಕೂ ಈ ದೇಶ ರಾಮರಾಜ್ಯ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹಿತರೆ, ನಾನು ನಿಮಗೆ ಹೇಳಿದ್ನಲ್ಲ, ಏನು ಈ ಒಂದು ಗ್ರಾಮದಲ್ಲಿ ಆಗಿರುವಂಥ ಬದಲಾವಣೆಗಳು, ಅದರ ಹಿಂದಿರುವಂಥ ರೂವಾರಿನೇ ಶ್ರೀಯುತ ಪೋಪಟ್ರಾವ್ ಪವಾರ್ ಅವರು. ನೋಡಿ, ನಿಮಗೆ ಅವರು ಕಾಣ್ತಾ ಇದ್ದಾರೆ. ಸತತ ಒಂದು 3 ದಶಕಗಳ ಒಂದು ಪ್ರಯತ್ನದಿಂದ ಈ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿದ್ದಾರೆ. ಇವರಿಗೆ ಪದ್ಮಶ್ರೀ ಕೂಡ ದೊರೆತಿದೆ. ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವ್ರ ಬಗ್ಗೆ ಒಂದು ಮನ್ ಕಿ ಬಾತಲ್ಲಿ ಕೂಡ ಮಾತಾಡಿದ್ದಾರೆ. ಇವರೇ ಆ ಒಂದು ಮಹಾನ್ ಸಾಧಕ. ತನ್ನ ಗ್ರಾಮಕ್ಕೋಸ್ಕರ ಹಗಲಿರುಳು ಶ್ರಮಿಸಿ ಈ ಒಂದು ಗ್ರಾಮನ ಒಂದು ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಒಂದು ಗ್ರಾಮವಾಗಿ ರೂಪಿಸಿದ್ದಾರೆ. ಅವ್ರಿಗೆ ನಾನು ಕೂಡ ಒಂದು ಧನ್ಯವಾದ ತಿಳಿಸ್ತೀನಿ. ಸ್ನೇಹಿತರೆ, ಈ ಹಿವರೇ ಬಜಾರ್ ಅನ್ನೋ ಒಂದು ಗ್ರಾಮಕ್ಕೆ ಬಂದೆ, ಸಾಕಷ್ಟು ವಿಡಿಯೋಗಳನ್ನೆಲ್ಲ ಮಾಡಿದೆ, ಮತ್ತು ಪೋಪಟ್ರಾವ್ ಅವ್ರದ್ದು ಸಂದರ್ಶನ ಮಾಡಿದೆ. ಹೊರಡುವಂಥ ಕೊನೆಯ ಸಮಯದಲ್ಲಿ ಅವರು ನನ್ನ ಹತ್ರ ಕರೆದು ಮಾತಾಡಿಸಿ ಒಂದು ಟೀ ತರಿಸ್ಕೊಟ್ರು. ಆ ಟೀ ಕುಡಿದೆ. ಸ್ನೇಹಿತರೆ, ನನಗೆ ಕುತೂಹಲ ಜಾಸ್ತಿ. ಈ ಹಿವರೇ ಬಜಾರ್ ಅನ್ನೋ ಒಂದು ಹೆಸರಿನ ತಾತ್ಪರ್ಯ ಏನು, ಅದರ ಹಿಂದಿರುವಂಥ ಏನಾರ ಕಾರಣ ಇದೆಯಾ, ಆ ಹೆಸರು ಏನಕ್ಕೆ ಬಂತು ಅಂತ ಸುಮ್ಮನೆ ಒಂದು ಕೇಳಿದೆ ಸ್ನೇಹಿತರೆ. ಆಗ ಅವರು ನನಗೊಂದು ರೋಚಕವಾದಂಥ ವಿಚಾರ ಹೇಳಿದ್ರು. ನೋಡಿ, ಹಿವರೆ ಅಂತಂದರೆ ಕಾಳುಗಳು ಅಂತ ಒಂದು ಮರಾಠಿ ಭಾಷೆಯಲ್ಲಿ ಕರೀತಾರೆ. ಹಿವರೆ ಅಂತಂದರೆ ಬಜಾರ್ ಅನ್ನೋ ಪದ ಏನಕ್ಕೆ ಬಂತು ಅಂತ ಕೇಳಿದಾಗ, ಏನು ಶಿವಾಜಿ ಮಹಾರಾಜರು ಅವರ ಒಂದು ಕಾಲಘಟ್ಟದಲ್ಲಿ, ಅವರ ಒಂದು ಸಾಮ್ರಾಜ್ಯದಂಥ ಕಾಲಘಟ್ಟದಲ್ಲಿ ಈ ಒಂದು ನೋಡಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ಒಂದು ಪ್ರಾಂತ್ಯದಲ್ಲಿ ಆನೆ ಮತ್ತು ಕುದುರೆಗಳ ಒಂದು ಮಾರ್ಕೆಟ್ ಆಗಿತ್ತಂತೆ. ಇದು ಈ ಒಂದು ಜಾಗಕ್ಕೆ, ಈ ಪ್ರಾಂತ್ಯಕ್ಕೆ, ಈ ಹಿವರೇ ಬಜಾರ್ಗೆ ಡಚ್ಚರು, ಫ್ರೆಂಚರು, ಮೊಘಲರು ಮತ್ತು ಬ್ರಿಟಿಷರು ಎಲ್ಲರೂ ಕೂಡ ಬಂದು ಆನೆಗಳು ಮತ್ತು ಕುದುರೆಗಳನ್ನ ಕೊಂಡ್ಕೊಂಡು ಹೋಗ್ತಿದ್ರಂತೆ. ಆ ಒಂದು ಕಾಲಘಟ್ಟದಲ್ಲಿ ಸ್ನೇಹಿತರೆ, ಈ ಒಂದು ಊರಿಗೆ ಹಿವರೇ ಬಜಾರ್ ಅಂತ ಒಂದು ಹೆಸರು ಬಂದಿದೆ ಅಂತ ಹೇಳಿದ್ರು. ನೋಡಿ, ಈ ದೇಶದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಆ ಹೆಸರು ಬರಲಿಕ್ಕೂ ಒಂದು ಕಾರಣ ಇರುತ್ತೆ ಅಲ್ವಾ. ನೋಡಿ, ಹಿವರೇ ಬಜಾರ್ ಯಾವುದು ಅಂತಂದರೆ ನೋಡಿ, ಮೇಯ್ನ್ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಇದೇ ಹಿವರೇ ಬಜಾರ್ ಗ್ರಾಮ. ನೋಡಿ, ಅಲ್ಲಿ ಕೋಟೆ ಕೂಡ ಕಾಣ್ತಾ ಇದೆ ನೋಡಿ, ಆ ಪ್ರವೇಶ ದ್ವಾರ ಪಂಚಾಯಿತಿ ಹತ್ರ ಇರುವಂಥದ್ದು. ನೋಡಲ್ಲ ಸ್ನೇಹಿತರೆ, ಧನ್ಯವಾದ. ಈ ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಏಕೆ ಅಂತಂದರೆ ನಾವು ಎಲ್ಲ ಕಡೆ ಈ ಸ್ವಾರ್ಥಿಗಳನ್ನೇ ನೋಡಿ ಬೇಸತ್ತೋಗಿದ್ದೀವಿ. ಎಲ್ಲೋ ಒಂದು ಕಡೆ ಈ ಥರ ಅಪರೂಪಕ್ಕೊಬ್ಬ ಮನುಷ್ಯ, ಬಂಗಾರದಂಥ ಮನುಷ್ಯ ಸಿಗ್ತಾನೆ. ನಿಜಕ್ಕೂ ಇದು ಒಂದು ಖುಷಿ ಪಡುವಂಥ ವಿಚಾರ. ಧನ್ಯವಾದ ಸ್ನೇಹಿತರೆ, ಧನ್ಯವಾದ ಈ ವಿಡಿಯೋ ನೋಡೋದಕ್ಕಾಗಿ. ಈ ಒಂದು ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಮತ್ತು ನನ್ನ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ ಸ್ನೇಹಿತರೆ. ನಾನು ಹೇಳಿದ ಮಾತುಗಳನ್ನು ಕೇಳಿಸ್ಕೊಂಡ್ರಲ್ಲ, ಬನ್ನಿ ಏನು ಈ ನಿಜವಾದ ಬಂಗಾರದ ಮನುಷ್ಯನ ಅವ್ರನ್ನೂ ಕೂಡ ಒಂದು ಸಂದರ್ಶನ ಮಾಡಿದ್ದೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಅವರು ಹಿಂದಿಲೇ ಮಾತಾಡಿದ್ದಾರೆ. ಅರ್ಥ ಆಗದೇ ಇರೋರು ಒಂದು ಯೂಟ್ಯೂಬಲ್ಲೇ ಕೂಡ ಒಂದು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಇದೆ. ಅಲ್ಲೂ ಕೂಡ ಚೇಂಜ್ ಮಾಡ್ಕೊಂಡ್ರೆ ಅವ್ರು ಮಾತಾಡುವಂಥ ಮಾತುಗಳು ಕನ್ನಡದಲ್ಲೂ ಬರುತ್ತೆ, ಮತ್ತು ಸಬ್ಟೈಟ್ಲಲ್ಲೂ ಕೂಡ ಅರ್ಥ ಮಾಡ್ಕೊಳ್ಬೋದು. ಈ ರೀತಿಯೆಲ್ಲ ಒಂದು ಯೂಟ್ಯೂಬಲ್ಲಿ ಒಂದು ತಂತ್ರಜ್ಞಾನ ಇದೆ, ಅದನ್ನು ಬಳಸ್ಕೊಳ್ಬೇಕಾಗಿ ನಿಮ್ಮೆಲ್ಲರಲ್ಲೂ ವಿನಂತಿ. ಕೇಳಿಸ್ಕೊಳ್ಳಿ ಪೋಪಟ್ರಾವ್ ಪವಾರ್ ಅವ್ರು ಏನು ಹೇಳ್ತಾರೆ ಅಂತ. नमस्कार भाई साहब। नमस्कार। भाई साहब, गांव में सभी लोग पढ़ाई करके शहर चले जाता है। हाँ। अब शहर जाके भी वापस गांव को आया, गांव को इतना समृद्धि किया,
इसको प्रेरणा क्या क्या है? प्रेरणा तो मेरा इसी गांव में बचपन था, हाँ जो कि 1978 तक 80 तक जो गांव तो हरे भरे और पानीदार थे। लोग लिटरेट नहीं थे लेकिन कल्चर थे, गांव और नेचर के साथ कनेक्ट थे। लेकिन बाद में जब 72, 78, 82 10 साल में 3 ड्राउट आ गए और पानी की कमी के कारण भूख और रोजगार, तो लोग पलायन करने लगे।